ಈ ವರ್ಷದ ಏರ್ ಶೋಗೆ ಕೌಂಟ್ಡೌನ್ ಆರಂಭವಾಗಿದ್ದು ಸದ್ಯ ಏರ್ ಶೋಗೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ವಾಯುಸೇನೆ ಮಾಡಿಕೊಳ್ತಾ ಇದೆ. ಸದ್ಯ ಏರ್ ಶೋಗೆ ಬರುವವರಿಗೆ ಎಂಟ್ರಿ ಟಿಕೆಟ್ ಬುಕಿಂಗ್ ಕೂಡ ಆರಂಭವಾಗಿದ್ದು ಸಾಕಷ್ಟು ಜನರು ಈಗಾಗಲೇ ಬುಕಿಂಗ್ ಕೂಡ ಮಾಡ್ತಿದ್ದಾರೆ. ಈ ಮಧ್ಯೆ ಏರ್ ಶೋಗೆ ಬರುವವರಿಗೆ ಉಚಿತ ಬಿಎಂಟಿಸಿ ಬಸ್ ಸೇವೆಯನ್ನು ಒದಗಿಸಲು ವಾಯುಸೇನೆ ಮುಂದಾಗಿದೆ. ಹೌದು, ಈಗಾಗಲೇ 180 ಬಿಎಂಟಿಸಿ ಬಸ್ಗಳನ್ನು ವಾಯುಸೇನೆ ಕಾಯ್ದಿರಿಸಿದ್ದು ಏರ್ ಶೋ ಟಿಕೆಟ್ ಬುಕ್ ಮಾಡಿಕೊಳ್ಳುವವರಿಗೆ ಬೆಂಗಳೂರಿನ 10 ಪ್ರಮುಖ ಸ್ಥಳಗಳಿಂದ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲದೆ ಏರ್ ಶೋಗೆ ದೇಶ ವಿದೇಶಗಳಿಂದ ಗಣ್ಯರು ಬರ್ತಾ ಇರೋದ್ರಿಂದ ಮುಂಜಾಗ್ರತಾ ದೃಷ್ಟಿಯಿಂದ ಯಲಹಂಕ ವ್ಯಾಪ್ತಿಯ ಎಲ್ಲಾ ಪ್ರಥಮ ದರ್ಜೆ ಖಾಸಗಿ ಅನುದಾನಿತ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿದೆ ಅಂತ ಕಾಲೇಜು ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ. ಇನ್ನು ಏರ್ ಶೋಗೆ ಬರುವವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗಬಾರದು ಎನ್ನುವ ಕಾರಣಕ್ಕೆ ಜಿಕೆವಿಕೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದು ಅಲ್ಲಿಂದ ನೇರವಾಗಿ ಏರ್ ಶೋಗೆ ಹೋಗಲು ಬಿಎಂಟಿಸಿ ಬಸ್ಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಫೆಬ್ರವರಿ 10ರಿಂದ 14ರವರೆಗೆ ಏರ್ ಶೋ ಇರಲಿದ್ದು ಫೆಬ್ರವರಿ 13 ಹಾಗೂ 14ರಂದು ಮಾತ್ರ ಸಾರ್ವಜನಿಕರು ಏರ್ ಶೋವನ್ನು ನೋಡಲು ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಸದ್ಯ ಏರ್ ಶೋ ವೀಕ್ಷಿಸಲು ಬಿಸಿನೆಸ್ ಪಾಸ್ಗೆ 5,000 ರು ಹಾಗೆ ಸಾಮಾನ್ಯ ಜನರಿಗೆ 2,500 ರೂಪಾಯಿ ಹಾಗೂ ಏರೋ ಡಿಸ್ಪ್ಲೇ ವಿಜುವಲ್ ಏರಿಯಾಗೆ 1,000 ರು ದರವನ್ನು ನಿಗದಿಪಡಿಸಲಾಗಿದೆ. ಮೊದಲ 3 ದಿನ B2Bಗೆ ಮಾತ್ರ ಅವಕಾಶವಿದ್ದು ಫೆಬ್ರವರಿ 13 ಮತ್ತು 14ರಂದು ಮಾತ್ರ ಸಾರ್ವಜನಿಕರು ಪ್ರದರ್ಶನದಲ್ಲಿ ಭಾಗವಹಿಸಬಹುದು.